ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ವರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಟ ಸುದೀಪ್ ಅವರು ನಟಿಸಿರುವಂತ ಮಾರ್ಕ್ ಮೂವಿ ಚಿತ್ರ ಇವತ್ತು ಅಂದ್ರೆ ಡಿಸೆಂಬರ್ 25ರಂದು ರಿಲೀಸ್ ಆಗಿರುವಂತದ್ದು. ಈ ಒಂದು ಚಿತ್ರದ ರಿವ್ಯೂ ಅನ್ನ ಹೇಳ್ತಾ ಹೋಗ್ತೀನಿ. ಇದಕ್ಕಿಂತ ಮುಂಚಿತವಾಗಿ ಏನು ನಾನು ಫಸ್ಟ್ಗೆ ಟ್ರೈಲರ್ ನೋಡಿದಾಗ ಏನು ಅನ್ಸುತ್ತೆ ಅಂತಂದ್ರೆ, ಮೋಸ್ಟ್ಲಿ ಈ ಹಿಂದೆ ನಟಿಸಿರುವಂತ 2024 ಡಿಸೆಂಬರ್ 25ರಂದು ಅದೇ ಸೇಮ್ ಟೈಮ್, ಸೇಮ್ ನಿರ್ದೇಶಕ, ಸೇಮ್ ನಟ, ಬಟ್ ಕಲಾವಿದರು ಅಷ್ಟೇ ಚೇಂಜ್. ಅದೇ ರೀತಿ ಒಳಗ ಮ್ಯಾಕ್ಸ್ ಮೂವಿ ಏನು ರಿಲೀಸ್ ಆಗಿತ್ತಲ್ಲ ಆ ಟೈಮಲ್ಲಿ, ಅಂದ್ರೆ ಡಿಸೆಂಬರ್ 25ರಿಂದ ಇವತ್ತಿನ ಡೇಟ್ ಒಳಗ ಹೋದ ವರ್ಷ ರಿಲೀಸ್ ಆಗಿತ್ತು. ಬಟ್ ವರ್ಷ ಅಷ್ಟೇ ಚೇಂಜ್ ರಿಲೀಸ್ ಆಗಿರುವಂತದ್ದು. ಅದೇ ರೀತಿ ಮಾರ್ಕ್ ಸೇಮ್ ಟೈಮಲ್ಲಿ ರಿಲೀಸ್ ಮಾಡಿರುವಂತದ್ದು. ನಾನು ಟ್ರೈಲರ್ ನೋಡಿದಾಗ ಏನು ಅನ್ಸ್ತು ಅಂತಂದ್ರೆ, ಈ ಹಿಂದೆ ಮೋಸ್ಟ್ಲಿ ಮ್ಯಾಕ್ಸ್ ಮೂವಿ ಏನಿದೆ ಅದನ್ನೇ ಏನಾದ್ರು ಸ್ವಲ್ಪ ಎಕ್ಸ್ಚೇಂಜ್ ಮಾಡಿದಾರೇನೋ ಅಂತ ನನಗೆ ಟ್ರೈಲರ್ ನೋಡಿದಾಗ ಅನಿಸ್ತು. ಆದ್ರೆ ಸಿನಿಮಾ ನೋಡಿದಾಗ ಏನ್ ಅನಿಸ್ತು ಅಂತ ಅನ್ನೋದನ್ನ ಎಲ್ಲವನ್ನು ಇವಾಗ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ನೀವೇನಾದ್ರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಈಗ ಮೂವಿ ರಿವ್ಯೂಗೆ ಬಂದ್ಬಿಡೋಣ. ಇನ್ನೊಂದು ಏನ್ ಹೇಳೋದಂತಂದ್ರೆ, ನಾನ್ ಎಲ್ಲ ಈ ಒಂದು ಕನ್ನಡ ಚಿತ್ರರಂಗದೊಳಗ ಎಲ್ಲಾ ನಟರು ನಮ್ಗೆ ಇಷ್ಟ, ಹಾಗಾಗಿ ನಾವೆಲ್ಲಾ ನಟರ ಚಿತ್ರವನ್ನ ನೋಡ್ತೀವಿ. ಅದೇ ರೀತಿಯಾಗಿ ಸುದೀಪ್ ಸರ್ ಸಿನಿಮಾವನ್ನ ಇವತ್ತು ನಾನು ನೋಡಕ್ ಹೋಗಿದ್ದೆ. ಆದ್ರೆ ಇವತ್ತು ನಾನು ಹೋದಂತ ಸಂದರ್ಭದೊಳಗ ಆ ಒಂದು ಕಥೆಯ ಸಿನಿಮಾ ಏನಪ್ಪಾ ಅಂತಂದ್ರ, ಈ ಒನ್ಲೈನ್ ಸ್ಟೋರಿ ಹೇಳೋದಂತಂದ್ರ, ಒಬ್ಬ ಸಸ್ಪೆನ್ಸ್ ಆಗಿರುವಂತ ಇರುವಂತಲ್ಲಿ ವ್ಯಕ್ತಿ, ಅಂದ್ರೆ ಈಗೇನ ಇದ್ರ ಮುಂಚಿತವಾಗಿ ಏನ್ ಹೇಳ್ಬೇಕಂದ್ರ, ಈ ಮಾರ್ಕ್ ಅನ್ನೋ ಟೈಟಲ್ ಹೆಂಗ್ ಬಂತು ಅಂತಂದ್ರ, ಇವರ ಈ ಒಂದು ಚಿತ್ರದೊಳಗಿರ್ತಕ್ಕಂಥ ನಟ ಹೆಸರು ವಿಜಯ್ ಮಾರ್ಕಂಡೇಯ. ಅದರದ ಒಂದು ವಿಜಯ್ ಮಾರ್ಕಂಡೇಯ ಅನ್ನುವಂಥದ್ದು ಏನಿದೆಲ್ಲ, ಅದರಲ್ಲಿ ಮಾರ್ಕಂಡೇಯ ಅನ್ನೋದ್ರ ಹೆಸರು ಮಾರ್ಕ್ ಅನ್ನೋದಂತ ತೆಗೆದು ಒಂದು ಚಿತ್ರದ ಟೈಟಲ್ ಅನ್ನ ಕೊಟ್ಟಾರ. ಹಂಗಾಗಿ ಈ ಚಿತ್ರದ ಹೆಸರು ಮಾರ್ಕ್ ಅಂತ ತಿಳ್ಕೊಂಡೈತಿ. ಇನ್ನ ಏನು ವಿಜಯ್ ಕಾರ್ತಿಕ್ ಅವರು ನಿರ್ದೇಶಿಸಿರುವಂತ ಸಿನಿಮಾ ಇದು. ಯಾಕ ಸಿನಿಮಾ ಮ್ಯಾಚ್ ಅವರೇ ನಿರ್ದೇಶಿಸಿರುವಂತದ್ದು, ತಮಿಳು ನಿರ್ದೇಶಕರವರು. ಅದೇ ರೀತಿಯಾಗಿ ಈ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಿರುವಂತದ್ದು. ನಾನು ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನ್ ಹೇಳೋದು ಅಂತಂದ್ರೆ, ಏನು ಈಗ ಒಬ್ಬ ಸಸ್ಪೆನ್ಷನ್ ಆಗಿರುವಂತ ಒಬ್ಬ ಪೊಲೀಸ್ ಆಫೀಸರ್, ಅವನ್ ಬಿಟ್ಟು ಹೊರಗಡೆ ಏನ್ ಈ ರೀಸೆಂಟ್ ಆಗಿರ್ತಾರಲ್ಲ ಅವ್ರ ಪೊಲೀಸರು ಮಾಡ್ತಿರುವಂತ ಕೆಲಸನ ಇವ್ರು ಸಸ್ಪೆನ್ಸರ್ ಒಳಗಿದ್ರು ಕೂಡ, ಅಂದ್ರ ಮದ್ದಲ್ಲಿರುವಂತವ್ರು ಡ್ಯೂಟಿ ಮೇಲೂ ಇರ್ತಾನ ಅನ್ನುವಂತ ರೀತಿ ಒಳಗ ಇರ್ತೈತಿ. ಅಂದ್ರೆ ಡ್ಯೂಟಿ ಮೇಲಿದ್ರು ಮದ್ದಲ್ಲಿರ್ತಾನ, ಹೊರಗಡೆ ಇದ್ರು ಮದ್ದಲ್ಲಿರ್ತಾನ ಅನ್ನುವಂಥದ್ದು ಒಂದು ಇದನ್ನ ಫಸ್ಟಿಗೆ ಇದು ಬರ್ತೈತಿ. ಅದಾದ್ಮೇಲೆ ಬರ್ತಾ ಬರ್ತಾ ಸಿನಿಮಾ ಸ್ಟಾರ್ಟ್ ಆಗ್ತಾ ಹೋದಂತ ಸಂದರ್ಭದೊಳಗ ಕೆಲವೊಬ್ರು ಇದು ಸ್ಟೋರಿ ಕೆಲವೊಂದಿಷ್ಟು ರಾಜಕೀಯದೊಳಗೂ ಕೂಡ್ಕೋತೈತಿ. ಆಮೇಲೆ ಒಟ್ಟಾರೆಯಾಗಿ ಈ ಒಂದು ಇದ್ರೊಳಗ ಏನ್ ಆಡಳಿತ ಮಾಡುವಂತವ್ರು ಆಡಳಿತ ಮಾಡ್ತಿರ್ಬೇಕು ಅಂತ ಅನಿಸ್ತೈತಿ. ಎದುರಾಳಿ ಇರುವಂತವ್ರು ಅಂದ್ರೆ ವಿರೋಧ ಪಕ್ಷದವರು ನಾವು ಆಡಳಿತ ಮಾಡ್ಬೇಕು ಅನ್ನುವಂತ ಒಂದು ಇದ್ರೊಳಗ ನಡೀತಿರುವಂತದ್ದು ಒಂದು ಕಾನ್ಸೆಪ್ಟ್ ಇದು. ಅದ್ರೊಳಗ ಬರ್ತಾ ಸಿನಿಮಾ ನನಗೆ ವೈಯಕ್ತಿಕವಾಗಿ ಪರ್ಸನಲಿ ಒನ್ ಟೈಮ್ ನೋಡಬಹುದು ಈ ಸಿನಿಮಾವನ್ನ ಅಂತ ಅನಿಸ್ತು. ಇದರಲ್ಲಿ ಮ್ಯಾಕ್ಸ್ ಮೂವಿ ಏನಿದೆ ಅದರಲ್ಲಿ ಅದೇ ಇದೆ, ಕೆಲವೊಂದಿಷ್ಟು ಅಷ್ಟೇ ಸ್ವಲ್ಪ ಚೇಂಜಸ್ ಗಳನ್ನ ಕಾಣ್ತಾ ಹೋಗಿದೆ. ಸ್ವಲ್ಪ ಅನ್ನೋದ್ರಿಂದ ಒಂದ್ ಸ್ವಲ್ಪ ಚೇಂಜಸ್ ಇದೆ, ಪೂರ ಒಂದು ಅರ್ಧಕ್ಕರ್ಧ. ಒಟ್ಟಾರೆ ಈ ಸಿನಿಮಾವನ್ನ ಒನ್ ಟೈಮ್ ನೋಡ್ಬೋದು. ಬಟ್ ಇದರಲ್ಲಿ ಏನ್ ವರ್ಕ್ ಆಗಿದೆ ಅಂತ ಸುದೀಪ್ ಸರ್ ಅವರ ನಟನೆ ಅಂತೂ ಎರಡು ಮಾತೇ ಇಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದಾರ. ಇದು ಫಸ್ಟ್ ಸ್ಟಾರ್ಟಿಂಗ್ ಆಗೋದ್ರೊಳಗನ ಸುದೀಪ್ ಸರ್ ಅವರು ಮದ್ದಲ್ಲಿ ಇರ್ತಾರ, ಅಂದ್ರೆ ಪೊಲೀಸಲ್ಲಿ ಮುಕ್ಕೊಂಡಿರ್ತಾರ, ಪೊಲೀಸ್ ಕಸ್ಟಡಿ ಒಳಗನ. ಅಂದ್ರೆ ಯಾರೋ ಬೇರೆದವ್ರು ಎತ್ತಕೊಂಡ್ಬಂದಿರ್ತಾರ, ಅದು ಪೊಲೀಸ್ ಒಳಗ ಎತ್ತಕೊಂಡ್ಬಂದಿರ್ತಾರ, ಕುಡಿದಿರ್ತಾನಂತೇಳಿ ಎತ್ತಕೊಂಡ್ಬಂದೊಳಗ ಆ ವ್ಯಕ್ತಿನೇ ಮಾರ್ಕ್ ಆಗಿರ್ತಾನ. ಅಂದ್ರ ಆ ವ್ಯಕ್ತಿ ಮಾರ್ಕ್ ಆಗಿ ಸಸ್ಪೆನ್ಸ್ ಒಳಗಿರ್ತಾನ, ಅವರೇ ಮಾರ್ಕ್ ಆಗಿ ಅವ್ರನ್ನೆಲ್ಲ ಸ್ವಲ್ಪ ಫಸ್ಟ್ ಇದ್ರೊಳಗಡೆ ಒಂದ್ ಸಾಂಗ್ ಎಂಟ್ರಿ ಆಗುತ್ತಾ. ಏನಪ್ಪಾ ಅಂದ್ರೆ ದಾದಾ ಯಾರು ಗೊತ್ತಾ ಅನ್ನೋ ಸಾಂಗ್ ಎಲ್ಲ ಕೇಳ್ರಿ, ಅದು ಭಾರಿ ಅದ್ಭುತವಾಗಿ ಅನಿಸ್ತು. ಫಸ್ಟ್ ಎಂಟ್ರಿಲೇ ದಾದಾ ಯಾರು ಗೊತ್ತಾ ಅನ್ನೋ ಸಾಂಗ್ ಫುಲ್ ಎಂಜಾಯ್ ಆಗ್ತದೆ. ಅದು ಬಿಟ್ರ ಇದರಲ್ಲಿ ಒಂದಷ್ಟು ಸಿನಿಮಾ ಸಾಂಗ್ಸ್ಗಳು ಚೆನ್ನಾಗಿನ ವರ್ಕ್ ಆಗ್ತಾವ, ಚೆನ್ನಾಗಿ ಅಟ್ರಾಕ್ಷನ್ ಆಗಿದಾವೆ. ಅದ್ರಾಗಿನ ಎರಡು ಮಾತಿಲ್ಲ, ಸಾಂಗ್ ಬಗ್ಗೆ ಎಲ್ಲವೂ ಚೆನ್ನಾಗಿದಾವೆ. ಆಮೇಲೆ ಕಾಳಿದೊಳಗೆ ಬರ್ತಕ್ಕಂಥ ಸಾಂಗು ಅವು, ಆಮೇಲೆ ಮಸ್ತ್ ಮಲೈಕ ಸಾಂಗ್, ಅದರಲ್ಲಿ ಕೂಡ ಭಾರಿ ಜನರನ್ನ ನಟನೆ ಒಳಗ ಅದ್ಭುತವಾಗಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಅದೇ ರೀತಿಯಾಗಿ ಸಿನಿಮಾ ಸ್ಟೋರಿ ಜಾಸ್ತಿ ಹೇಳ್ತಾ ಹೋದ್ರೆ ಮತ್ತದು ನಾವೇ ಬಿಟ್ಕೊಟ್ಟಂಗಾಗುತ್ತೆ. ಒಟ್ಟಿನಲ್ಲಿ ಆ ಒಂದು ಇದು ಸುದೀಪ್ ಸರ್ನ ಒಂದು ಇದನ್ನ ಪರಿಚಯ ಮಾಡ್ಕೊಡ್ತಾರೆ, ಮಾರ್ಕ್ ಅನ್ನುವಂಥದ್ದೊಂದು ಇದನ್ನ ಹೆಸರನ್ನ ಪರಿಚಯ ಮಾಡಿಕೊಟ್ಟು ಅದಾದ್ಮೇಲೆ ಶುರು ಆಗ್ತದೆ. ಅದರಲ್ಲಿ ನಾವು ಓದಿದ್ರೊಳಗೆ ಒಂದು ರಾತ್ರಿ ಒಳಗೆ ನಡೆಯುವಂತ ಕತೆ. ಬಟ್ ಇದು ಒಂದ್ ರಾತ್ರಿ ಪ್ಲಸ್ ಮಧ್ಯಾಹ್ನ ಅನ್ನೋದ್ರೊಳಗ, ಅದು ಒಂದ್ ರಾತ್ರಿ ಸಿನಿಮಾ ಮುಗಿಸ್ತಾನ, ಇದು ಒಂದ್ ರಾತ್ರಿ ಆದ್ಮೇಲೆ ಮಧ್ಯಾಹ್ನ ಮುಗಿತಲ್ಲ, ಆ ಟೈಮ್ಗೆ ಈ ಸಿನಿಮಾ ಮುಗಿದೈತಿ.
ಒಟ್ನಲ್ಲಿ ಸಿನಿಮಾ ಒಂದ್ ರೀತಿ ಒಳಗೆ ಚೆನ್ನಾಗೈತೆ, ಏನು ಇದಿಲ್ಲ, ಬಟ್ ಒನ್ ಟೈಮ್ ನೋಡ್ಬೋದು. ಆದ್ರೆ ನಾನು ಏನಾಗಿ ಹೇಳಕ್ ಹೋಗ್ತೀನಿ ಅಂತಂದ್ರೆ, ಬಟ್ ಹೊಸದನ್ನ ಹುಡುಕ್ತಾ ಹೋಗ್ಬೇಕು ಅಂತ ಅನ್ಸ್ತದೆ. ಯಾಕಂದ್ರೆ ಅದಕ್ಕೆ ಟ್ಯಾಲಿ ಮಾಡ್ತಾ ಹೋದ್ರೆ ಎರಡು ಒಂದೇ ರೀತಿ ಒಳಗೆ ಅನಿಸ್ತಾ ಹೋಗ್ತದೆ. ಇದರಲ್ಲಿ ಏನ್ ವರ್ಕ್ ಆಗಿರೋ ತಾಯಿ ಸೆಂಟಿಮೆಂಟ್ ಒಂದ್ ಸ್ವಲ್ಪ ಆ ಒಂದ್ ಮಾತು ಅಲ್ಲಿ ವರ್ಕ್ ಆಗಿರ್ತತಿ. ಅದಾದ್ಮೇಲೆ ಇಲ್ಲಿ ಮಕ್ಕಳ ಸೆಂಟಿಮೆಂಟ್ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿದೆ. ಅದು ವೈಯಕ್ತಿಕವಾಗಿ ನಮ್ಗೆ ಬಹಳ ಇಷ್ಟ ಅನಿಸ್ತು ಮಕ್ಕಳದ ಇದ್ರೊಳಗ. ಆಮೇಲೆ ಅಲ್ಲಿ ಮ್ಯೂಸಿಕ್ ಮಾತ್ರ ಅದ್ಭುತವಾಗಿದೆ. ಒಟ್ಟಿನಲ್ಲಿ ಈ ಸಿನಿಮಾದ ಮ್ಯೂಸಿಕ್ ಅಂದ್ರೂ ಅದ್ಭುತವಾಗಿದೆ. ಅಜನೀಶ್ ಲೋಕನಾಥ್ ಅವ್ರ ಮ್ಯೂಸಿಕ್ ಚೆನ್ನಾಗಿ ಮೂಡಿ ಬಂದಿದೆ. ಒಟ್ಟಿನಲ್ಲಿ ಸಿನಿಮಾ ಒನ್ ಟೈಮ್ ನೋಡ್ಬೋದು. ಅಭಿಮಾನಿಗಳಾದ್ರೆ ನಾವು ನೋಡ್ತೀವಿ ಅನ್ನುವಂಥದ್ದು ಇದ್ರೊಳಗೆ ಇದನ್ನ ಮಾಡ್ಬೋದು. ಬಟ್ ಪ್ರೇಕ್ಷಕರು ನೋಡುವಂತ ಸಿನಿಮಾ ಅಂತ ಅನಿಸಿದ್ರೆ ಒನ್ ಟೈಮ್ ನೋಡುವಂತ ಸಿನಿಮಾ. ಬಟ್ ಯಾವುದೇ ರೀತಿ ಆದಂತದ್ದು ಇದನ್ನ ಹೇಳ್ತಾ ಹೋಗಲ್ಲ. ಬಟ್ ಇನ್ನೂ ಬೇಕಾಗಿತ್ತೇನೋ ಅಂತ ನನಗೆ ಅನಿಸ್ತು. ಒಟ್ಟಿನಲ್ಲಿ ಸಿನಿಮಾ ಚೆನ್ನಾಗೈತಿ, ಏನು ತೊಂದರೆ ಇಲ್ಲ. ಬಟ್ ಇದ್ರೊಳಗೆ ಮೇನ್ ಪಾತ್ರ ನಮ್ಮ ಸುದೀಪ್ ಸರ್. ಅದು ಬಿಟ್ರೆ ಪಾತ್ರದೊಳಗೆ ಇದ್ದಾಗಂತ ಕೆಲವೊಂದಿಷ್ಟು ಕಲಾವಿದರು ಪರಿಚಯ ಚೇಂಜ್ ಆಗಿತ್ತು ಅಷ್ಟೇ. ಅದ್ರೊಳಗೆ ಇಬ್ರು ಹೆಣ್ಮಕ್ಳನ್ನ ಕೊಟ್ಟಿದ್ರು, ಸೇಮ್ ಇದರಲ್ಲಿ ಇಬ್ರು ಹೆಣ್ಮಕ್ಳು ಕೊಟ್ಟಿದ್ರು. ಬಟ್ ಇದರಲ್ಲಿ 3 ಮಂದಿ ಹುಡುಗರು, ಅದು ಪೊಲೀಸರು, ಅದೆಲ್ಲ ಸೇಮ್ ಏನು ಇದ್ರೊಳಗೆಲ್ಲ. ಅದ್ರೊಳಗೆ ಇಬ್ರು ಪೊಲೀಸ್ ಅಧಿಕಾರಿಗಳಿದ್ರು, ಇದ್ರೊಳಗೂ ಇಬ್ರು ಲೇಡಿ ಪೊಲೀಸ್ ಅಧಿಕಾರಿಗಳು. ಸೇಮ್ ಟು ಸೇಮ್ ಇದೆ, ಬಟ್ ಸ್ವಲ್ಪ ಕಾನ್ಸೆಪ್ಟ್ ಅಷ್ಟೇ ಚೇಂಜ್ ಮಾಡಿದ್ದಾರೆ. ಇದರಲ್ಲಿ ಏನ್ ಎದ್ ಕಾಣ್ಬೋದು ಅಂದ್ರೆ ಆಕ್ಷನ್ ಸ್ವಲ್ಪ ಚೆನ್ನಾಗೈತಿ. ಇದರಲ್ಲಿ ಮುಖ್ಯವಾಗಿ ಏನ್ ಬಂದಿರೋದು ಅಂತಂದ್ರ ಆ ಒಂದು 18 ಮಕ್ಕಳನ್ನ ಕಿಡ್ನಾಪ್ ಮಾಡಿರ್ತಾರ. ಆ ಕಿಡ್ನಾಪ್ ಮಾಡಿದಂತ ವ್ಯಕ್ತಿ ಇದರಲ್ಲಿ 18 ಮಕ್ಕಳನ್ನ ಏನ್ ಕಿಡ್ನಾಪ್ ಮಾಡಿರಲ್ಲ, ಆ 18 ಮಕ್ಕಳನ್ನ ಕಾಪಾಡ್ಕೊಳ್ಬೇಕು ಅನ್ನುವಂತ ಒಂದು ಇದ್ರೊಳಗ ಹೋದಂತ ಸಿನಿಮಾ ಇದು ತೋರಿಸಿದಂಥದ್ದು. ಒಟ್ನಲ್ಲಿ ಚೆನ್ನಾಗೈತಿ. ಇದು ಅದಾದ್ಮೇಲೆ ರುದ್ರ ಭದ್ರ ಅನ್ನುವಂತ ಒಂದು ಅಣ್ಣ ತಮ್ಮಂದು ಸ್ವಲ್ಪ ಸೀನ್ಗಳು ಬರ್ತಾವ, ಅದು ಒಟ್ನಲ್ಲಿ ಚೆನ್ನಾಗೈತಿ. ಆಮೇಲೆ ಇದ್ರೊಳಗೆ ಜಾಸ್ತಿ ಇನ್ನೊಂದು ಏನು ಇದಾಯ್ತು ಅಂತಂದ್ರ, ನವೀನ್ ಚಂದ್ರ ಅವ್ರದ್ದು ಬೇರೆ ಇದ್ರೊಳಗೆ ಇದಾರಲ್ಲ, ಅವರು ಬೇರೆ ಭಾಷೆ ಒಳಗೆ ಇರ್ತಕ್ಕಂಥವ್ರು. ನವೀನ್ ಚಂದ್ರ ಅವರು ಇದ್ರೊಳಗೆ ಆಕ್ಟಿಂಗ್ ಮಾಡ್ರ. ಒಟ್ನಲ್ಲಿ ಅವ್ರದ್ದು ಒಂದು ರೇಂಜ್ ಚೆನ್ನಾಗೈತಿ. ಅಂತ ಪರಿ ನಾನು ಸೌಂಡ್ಸ್ ಸ್ವಲ್ಪ ಅವ್ರದ್ದು ಕ್ಲಾರಿಟಿ ಸಿಗ್ಲಿಲ್ಲ. ಒಟ್ನಲ್ಲಿ ಸಿನಿಮಾ ಒಂದ್ ಚೆನ್ನಾಗೈತಿ, ಒಂದ್ ಟೈಮ್ ನೋಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸಿನಿಮಾವನ್ನ ಯಾರು ಇನ್ನೂ ನೋಡಿಲ್ಲ, ಇದೇ ಇವತ್ತೇ ರಿಲೀಸ್ ಆಗಿರೋದು, ನೋಡಿ ಈ ಒಂದು ಸಿನಿಮಾವನ್ನ ಗೆಲ್ಸಿ ಅಂತ ಹೇಳ್ತಾ, ಒಟ್ಟಿನಲ್ಲಿ ಕನ್ನಡ ಚಿತ್ರಗಳನ್ನ ಎಲ್ಲರೂ ನೋಡಿ ಸಿನಿಮಾವನ್ನ ಗೆಲ್ಲಿಸ್ರಿ ಅಂತ ಹೇಳ್ತಾ ಈ ಒಂದು ರಿವ್ಯೂವನ್ನ ಇಲ್ಲಿ ಮುಗಿಸ್ತೀನಿ. ಒಟ್ನಲ್ಲಿ ಸಿನಿಮಾ ಬಗ್ಗೆ ಏನು ಅಂತ ಮಾತೇನಿಲ್ಲ, ಒಟ್ನಲ್ಲಿ ಚೆನ್ನಾಗಿದೆ, ಒಂದ್ ರೇಂಜಿಗೆ ನೋಡಬಹುದು ಅನ್ನುವಂಥ ಒಂದು ಸಿನಿಮಾ. ಯಾರ್ಯಾರು ಇನ್ನೂ ನೋಡಿಲ್ಲ ನೋಡ್ರಿ, ಸಿನಿಮಾವನ್ನ ಗೆಲ್ಲಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೀನಿ. ನಮಸ್ಕಾರ, ಮತ್ತೊಂದು ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.